ಬಸವ ಧರ್ಮ, ಸಮಾನತೆ ಮತ್ತು ಮಾನವತೆಯ ಪಥ, ಸಚಿವ ಈಶ್ವರ ಖಂಡ್ರೆ. ಬಸವ ಧರ್ಮಪೀಠ, ಅಲ್ಲಮಪ್ರಭು ಶೂನ್ಯಪೀಠ ಹಾಗೂ ಬಸವ ಮಹಾಮನೆ, ಬಸವ ಕಲ್ಯಾಣ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ 24ನೇ ಕಲ್ಯಾಣ ಪರ್ವದ 2ನೇ ದಿನದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಅವರು ಭಾಗವಹಿಸಿ ಮಾತನಾಡಿದರು. ಬಸವಣ್ಣನವರ ತತ್ವಗಳು ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಮಾನವತೆಯ ಪಥವನ್ನು ತೋರಿಸಿದವು. ಕೆಲಸವೇ ಪೂಜೆ, ಸೇವೆಯೇ ಸಾಧನೆ ಎಂಬ ಅವರ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ. ಸಮಾಜದಲ್ಲಿ ನಿಜವಾದ ಸಮಾನತೆ ಮೂಡಬೇಕೆಂದರೆ ಪ್ರತಿಯೊಬ್ಬರೂ ಬಸವ ತತ್ವಗಳನ್ನು ಅನುಸರಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಂಗವಾಗಿ ಬಸವ ಮಹಾಮನೆಯಲ್ಲಿರುವ ಅನುಭವ ಮಂಟಪ ಕ್ರಾಸ್ನಿಂದ ಬಸವೇಶ್ವರ ಪುತ್ಥಳಿವರೆಗೆ ನಿರ್ಮಿಸಲಾದ ಆರ್.ಸಿ.ಸಿ. ಸೇತುವೆಯನ್ನು ಸಚಿವ ಈಶ್ವರ ಖಂಡ್ರೆ ಅವರು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರ ದಿವ್ಯ ಸಾನ್ನಿಧ್ಯ, ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಗಳು, ಇತರ ಪೂಜ್ಯರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಬಸವ ಭಕ್ತರು ಉಪಸ್ಥಿತರಿದ್ದರು.